ನಾವೇನ್ ಹೇಳಿ ಕ್ಯಾಪ್ಟ್ರಲ್ಲಿ ಬಂದಿದೀವ. ಹೊಸ ಸೈಕಲ್ ತಗೊಂಡಿದ್ದಾನೆ ಅಂತ ಒತ್ತಿ ಒತ್ತಿ ಹೇಳ್ತಿದ್ದಾನೆ. ಯಾರಾದ್ರೂ ಅಣ್ಣನಿಗೆ ಫೋನ್ ಮಾಡ್ರಪ್ಪ. 1 ಅವರ್ ಆಯ್ತು. ನಂಗೆ ಸೂಸ ಬೇರೆ ಬರ್ತಿದೆ. ಬಿಟ್ರೆ ಇನ್ನೊಂದು ಬರುತ್ತೆ. ಬರೋವಾಗ ಹೊಟ್ಟೆ ತುಂಬಾ ಊಟ ಬೇರೆ ಮಾಡಿದ್ನಾ. ಏಯ್ ಬಾಯ್ ಮುಚ್ಕೊಂಡಿರೋ. ಏನೇನೋ ಮಾತಾಡ್ತಾನೆ. ಎಲ್ಲಾದ್ರೂ ಹೋಗೋವಾಗ ಜಾಸ್ತಿ ನೀರು ಕುಡಿಬಾರ್ದಂತ ಗೊತ್ತಿಲ್ವಾ? ಇವಾಗ ಇಲ್ಲೆಲ್ಲ ಹೋಗ್ತೀಯಾ? ಏಯ್ ಬೇಗ ಎಲ್ಲಾದ್ರೂ ಹೋಗೋ, ಇಲ್ಲಾಂದ್ರೆ ಕಿಡ್ನಿ ಡಮ್ ಅನ್ನುತ್ತೆ. ಅಲ್ಲಿ ಅಣ್ಣ ಬರ್ತಿದ್ದಾರೆ. ನಾಯಿ ಬಂದೈತಲ್ಲ. ಸಾರಿ ಕಣ್ರು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಫೋನ್ ಮಾಡೋಣ ಅಂತ ಇದ್ದೆ, ಅಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಯಿತು. ಬಂದು ಎಷ್ಟೊತ್ತಾಯಿತು? ಇವಾಗಷ್ಟೇ ಬಂದ್ವಿ ಅಣ್ಣ. ಹೇ ಯಾಕೆ ಸುಳ್ಳು ಹೇಳ್ತೀಯಾ? ಅಣ್ಣ ಬಂದು 1 ಅವರ್ ಆಯಿತು. ಕಾದು ಕಾದು ಸೊಂಟ ನೋವಾಯ್ತು. ಅಯ್ಯಯ್ಯೋ, ಎಂಥ ಕೆಲಸ ಆಗೋಯ್ತು? ಹೊರಗಡೆ ಹೋದರೆ ಹಾಗೆ ಎಷ್ಟೊತ್ತಿಗೆ ವಾಪಸ್ ಬರ್ತೀವಂತ ಹೇಳೋಕ್ಕಾಗಲ್ಲ. ಅಷ್ಟೆಲ್ಲ ಗೊತ್ತಿದ್ರು ನಮ್ಮನ್ನು ಬರೋದಕ್ಕೆ ಹೇಳಿದ್ದೀರಾ? ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ನಾನಂತೂ ಇಲ್ಲೇ ಪಚ್ಕೊಂತಿದ್ದೆ. ಮನೆಯಿಂದ ಬರೋವಾಗ ಹೊಟ್ಟೆ ತುಂಬ ಊಟ ಮಾಡಿದ್ನ. ಈ ಗಾಳಿಗೆ ನಿದ್ದೆ ಬರ್ತಾ ಇತ್ತು. ನನಗೆ ಬೇರೆ ಸೂಸು ಬರ್ತಿತ್ತಾ, ಬಾಗಿಲು ಬೇರೆ ಹಾಕಿತ್ತು. ಎಲ್ಲೋಗೋದಂತ ಗೊತ್ತಾಗ್ಲಿಲ್ಲ. ಅಯ್ಯೋ ಸಾರಿ ಕಣೋ, ಬಾಗಿಲು ತೆಗಿತೀನಿ, ಹೋಗ್ಬಾ. ಬೇಡ ಬೇಡ, ಲೇಟ್ ಆಗುತ್ತೆ. ಅಷ್ಟೇನು ಬರ್ತಿಲ್ಲ, ಬಂದಾಗಾಯ್ತು. ಏನ್ರಪ್ಪ ನಿಮ್ಗಳು, ಒಳ್ಳೆ ಸೂಸು ಸಮಸ್ಯೆ ಆಯ್ತು. ಬೇಗ ಹೋಗೋ. ಏಯ್ ಬಾಯಿ ಮುಚ್ಕೊಂಡಿರೋ. ಛೇ, ಯಾಕೆ ಅದಕ್ಕೆಲ್ಲ ಛೇ ಅಂತಿದ್ಯಾ? ಅದಕ್ಕೆಲ್ಲ ಸಂಕೋಚ ಪಡ್ಕೋಬಾರ್ದು. ಸೂಸು ಬಂದಾಗ ಮಾಡಬೇಕು, ಇಲ್ಲ ಅಂದ್ರೆ ಹೊಟ್ಟೆ ನೋವು ಬಂದು ಕಿಡ್ನಿಲಿ ಸ್ಟೋನ್ ಆಗಿ ಡಮ್ ಅನ್ನತ್ತೆ. ಹೋಗ್ತೀಯೇನೋ? ಏಯ್ ಕೇಳ್ತಿದಾರ ತಾನೆ, ಹೋಗ್ತೇನೋ? ಇಲ್ಲ ಇಲ್ಲ, ಆಮೇಲೆ ಹೋಗ್ತೀನಿ. ಇವ್ನು ಸೂಸು ಒಂದು ನಂಗೂ ಬರ್ತಿದೆ. ಹೇಳಿದ್ರೆ ಸೂಸು ಬೈ ಅಂತ ಆಡ್ಕೋತಾರೆ ಅಂತ ಹೇಳಲಿಲ್ಲ. ಇನ್ನ ಟ್ಯಾಂಕ್ ಫುಲ್ ಆಗಲಿ. ಯಾಕೋ ಮುಖ ಒಂಥರ ಮಾಡ್ಕೊಂಡಿದ್ಯಾ? ನಂಬರ್ 2 ಬರ್ತಿದ್ಯಾ ಹೇಗೆ? ಬಂದ್ರೆ ಹೇಳು, ತಡ್ಕೋಬೇಡ, ಗ್ಯಾಸ್ಟ್ರಿಕ್ ಆಗತ್ತೆ. ಯಾಕೋ ಇದೇ ವಿಷಯ ಮಾತಾಡಿ ಮಾತಾಡಿ ನಂಗೂ ಸೂಸು ಬರೋ ಥರ ಆಗ್ತಿದೆ. ನನಗೂ ಬರ್ತಿದೆ. ಅದ್ರಲ್ಲಿ ಸಂಕೋಚ ಪಡ್ಕೊಳ್ಳೋಂಥದ್ದೇನಿದೆ? ಕೆಳಗಡೆ ವಾಶ್ರೂಮ್ ಇದೆ, ಎಲ್ಲರೂ ಒಂದೊಂದು ರೌಂಡ್ ಹೋಗಿ ಬರೋಣ. ಎಲ್ರು ಸೂಸು ಮಾಡಕ್ಕೆ ಅಂತ ಬಂದಿದ್ದೀರಾ ಅನ್ಸುತ್ತೆ. ಏನ್ ವಿಷಯ ಅಂತ ಯಾರು ಕೇಳ್ತಾನೆ ಇಲ್ಲ. ಅಣ್ಣ ನೀವ್ ಹೇಳಿ ಅಣ್ಣ. ಅದು ಹಾಗಲ್ಲಪ್ಪ, ಯಾಕೆ ಎಲ್ರು ಅವಸರ ಪಡ್ತಿದ್ದೀರಾ? ಪಾಪ ಏನ್ ಮಾಡ್ಬೇಕಾಗತ್ತೆ? ಎಲ್ರು 1 ಅವರ್ ವೆಯ್ಟ್ ಮಾಡಿದ್ದೀರಾ. ಮೊದಲು ಹೊಟ್ಟೆಲಿರೋದನ್ನ ಖಾಲಿ ಮಾಡಿ, ಇಲ್ಲ ಅಂದ್ರೆ ನಾನು ಹೇಳಿದ್ದು ತಲೆಗೆ ಹತ್ತಲ್ಲ. ಬೇಡಣ್ಣ, ಇವರೆಲ್ಲ ನಾವು ಬರೋದಕ್ಕಿಂತ ಮುಂಚೆ ವಾಶ್ರೂಮ್ಗೆ ಹೋಗಿ ಬಂದಿದ್ದಾರೆ. ಏನಪ್ಪ, ಎಲ್ರು ಹೋದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲೇ ಮಲಗ್ತೀನಿ. ಅಣ್ಣ ಸರಿ, ಫಸ್ಟ್ ಹೇಳಿ ಏನು ಕರೆದ್ರಿ ಅಂತ. ಆ ವಾಶ್ರೂಮ್ ಹತ್ರ ಬೇರೆ ಕ್ಯೂ ನಿಲ್ಬೇಕು. ಇನ್ಫೆಕ್ಷನ್ ಆದ್ರೆ ಕಷ್ಟ. ಅದೇನ್ ಪಬ್ಲಿಕ್ ಟಾಯ್ಲೆಟ್ ಏನೋ ಇನ್ಫೆಕ್ಷನ್ ಆಗಕ್ಕೆ? ಅದಕ್ಕೆ ಕಣ್ರು, ಸ್ಕೂಲಲ್ಲಿ ಸುಸ್ಸು ಮಾಡೋಕ್ಕೂ ಬಿಡಲ್ಲ ಅಂತಾರಲ್ಲ. ಬಿಟ್ರೆ ಹೀಗೆ ಪದೇ ಪದೇ ಹೋಗ್ತಾ ಇರ್ತೀರಾ. ಪಾಠ ಯಾವಾಗ ಮಾಡ್ತಾರೆ? ಒಂದು ಸಿಸ್ಟಮ್ ಇರಬೇಕು. 1 ದಿವಸಕ್ಕೆ 2.5 ಲೀಟ್ರ್ ನೀರು ಕುಡಿಬೇಕು. ಮಧ್ಯೆ ಮಧ್ಯೆ ಸ್ವಲ್ಪ ಕುಡಿದ್ರೆ ಸಾಕು, ಗ್ಲಾಸ್ ಕಟ್ಲೆ ಕುಡಿದ್ರೆ ಹಿಂದಿಂದೆ ಬರ್ತಾ ಇರುತ್ತೆ. ನಾನು ನಿಮ್ಗೇನೋ ಹೇಳಬೇಕಿತ್ತು, ನೀವೆಲ್ಲ ನನಗೋಸ್ಕರ ಕಾದು ಕಾದು ಮನೆಗೆ ಹೊರಟೋದ್ರಿ ಅಂದ್ಕೊಂಡೆ. ಪರವಾಗಿಲ್ವೇ, ಎಲ್ಲರೂ ಇಲ್ಲೇ ಇದ್ದೀರಾ? ಆವತ್ತು ನನ್ನ ಫ್ರೆಂಡ್ ಮೂವಿ ಆಡಿಷನ್ಗೆ ಹೋಗಿದ್ರಲ್ಲ, ನೀವೆಲ್ಲರೂ ಸೆಲೆಕ್ಟ್ ಆಗಿದ್ದೀರಾ ಕಣ್ರಿ. ಹ್ಞೂ, ಮತ್ತೆ ಟ್ರೈನಿಂಗ್ ತಗೊಂಡ್ಮೇಲೆ ಕೆಲಸ ಸಿಕ್ಕೇ ಸಿಗುತ್ತಲ್ವಾ? ಯಾರ್ಯಾರಿಗೆ ಯಾವ್ಯಾವ ಕ್ಯಾರೆಕ್ಟರ್ ಅಂತ ಅವರೇ ಹೇಳ್ತಾರೆ. ಸರಿ, ಹೋಗಿ ಬನ್ನಿ, ಒಳ್ಳೇದಾಗ್ಲಿ.